ಗವರ್ನರ್ಗೆ ಆವಾಜ್ ಹಾಕಿದ ಆ ದಿನಗಳ ರೌಡಿ ಬಿಕೆ ಹರಿಪ್ರಸಾದ್ ವಿರುದ್ಧ ಬಿಜೆಪಿ ಪೋಸ್ಟ್ ಅನ್ನ ಮಾಡಿದೆ. ಗವರ್ನರ್ಗೆ ಆವಾಜ್ ಹಾಕಿದ ಆ ದಿನಗಳ ರೌಡಿ ಬಿಕೆ ಹರಿಪ್ರಸಾದ್ ವಿರುದ್ಧ ಬಿಜೆಪಿ ಪೋಸ್ಟ್. ರಾಜ್ಯಪಾಲ ಎಂಬುದು ಒಂದು ಸಾಂವಿಧಾನಿಕ ಹುದ್ದೆ. ಬಿಜೆಪಿ ಟ್ವೀಟ್ ಅನ್ನ ಮಾಡಿದೆ. ರಾಜ್ಯಪಾಲರಿಗೆ ಗೌರವ ನೀಡುವುದು ಸಂವಿಧಾನಕ್ಕೆ ಗೌರವ ನೀಡಿದಂತೆ. ಆದರೆ ಇದಾವುದನ್ನು ಬಿಕೆ ಹರಿಪ್ರಸಾದ್ ಪರಿಗಣಿಸಿಲ್ಲ. ಲೋಕಲ್ ರೌಡಿ ರೀತಿ ಬಿಕೆಎಚ್ ಆವಾಜ್ ಹಾಕಿರುವುದು ಖಂಡನೀಯ. ಸದನದಲ್ಲಿ ಹೇಗೆ ನಡೆದುಕೊಳ್ಳಬೇಕು ಎಂಬುದು ರೌಡಿ ಹರಿಪ್ರಸಾದ್ಗೆ ಗೊತ್ತಿಲ್ಲ. ಕೂಡಲೇ ಸದನದಿಂದ ಅಮಾನತು ಮಾಡಬೇಕೆಂದು ಬಿಜೆಪಿ ಆಗ್ರಹವನ್ನ ಮಾಡಿದೆ. ಗವರ್ನರ್ಗೆ ಆವಾಜ್ ಹಾಕಿದ ಆ ದಿನಗಳ ರೌಡಿ ಅಂತ ಬಿಕೆ ಹರಿಪ್ರಸಾದ್ ವಿರುದ್ಧ ಬಿಜೆಪಿ ಪೋಸ್ಟ್ ಅನ್ನ ಹರಿಬಿಟ್ಟಿರುವಂತದ್ದು. ರಾಜ್ಯಪಾಲ ಎಂಬುದು ಒಂದು ಸಾಂವಿಧಾನಿಕ ಹುದ್ದೆ. ಅದು ರಾಜ್ಯಪಾಲರಿಗೆ ಗೌರವ ನೀಡುವುದು ಸಂವಿಧಾನಕ್ಕೆ ಗೌರವ ನೀಡಿದಂತೆ. ಆದ್ರೆ ಇದಾವುದನ್ನು ಬಿಕೆ ಹರಿಪ್ರಸಾದ್ ಪರಿಗಣಿಸಿಲ್ಲ ಅಂತ ಲೋಕಲ್ ರೌಡಿ ರೀತಿ ಬಿಕೆಎಚ್ ಆವಾಜ್ ಹಾಕಿರುವುದು ಖಂಡನೀಯ. ಸದನದಲ್ಲಿ ಹೇಗೆ ನಡೆದುಕೊಳ್ಳಬೇಕು ಎಂಬುದು ರೌಡಿ ಹರಿಪ್ರಸಾದ್ಗೆ ಗೊತ್ತಿಲ್ಲ. ಕೂಡಲೇ ಸದನದಿಂದ ಅಮಾನತು ಮಾಡಬೇಕೆಂದು ಬಿಜೆಪಿ ಆಗ್ರಹವನ್ನ ಮಾಡ್ತಾ ಇದೆ. ಇದೀಗ ಬಿಕೆ ಹರಿಪ್ರಸಾದ್ ವಿರುದ್ಧ ಪೋಸ್ಟ್ ಅನ್ನ ಹಾಕಿರುವಂತಹ ಬಿಜೆಪಿ ಸದನದಲ್ಲಿ ಹೇಗೆ ನಡ್ಕೋಬೇಕು, ರಾಜ್ಯಪಾಲರಿಗೆ ಯಾವ ರೀತಿಯಾಗಿ ಗೌರವವನ್ನ ಕೊಡಬೇಕು ಎಂಬುದು ಬಿಕೆ ಹರಿಪ್ರಸಾದ್ಗೆ ಗೊತ್ತಿಲ್ಲ. ಹೀಗಾಗಿ ಅವರು ಸದನದಲ್ಲಿ ಇರೋದು ಸರಿಯಲ್ಲ, ಅವರನ್ನ ಹೊರಗೆ ಹಾಕಬೇಕು ಸದನದಿಂದ ಅನ್ನುವಂಥದ್ದನ್ನ ಆಗ್ರಹವನ್ನ ಮಾಡ್ತಾ ಇದೀಗ ಬಿಜೆಪಿ ಪೋಸ್ಟ್ ಅನ್ನ ಹರಿಬಿಟ್ಟಿದೆ. ಆ ದಿನಗಳ ರೌಡಿ ಹರಿಪ್ರಸಾದ್ ಎಂಬಂತ ಒಂದು ಪೋಸ್ಟ್ ಅನ್ನ ಹಾಕೊಂಡು ಇದೀಗ ಅಲ್ಲಿ ಆರೋಪವನ್ನ ಮಾಡ್ತಾ ಇರುವಂತದ್ದು. ಈ ಹಿಂದೆ ಕೂಡ ರಾಜ್ಯಪಾಲರಿಗೆ ಯಾವ ರೀತಿಯಾಗಿ ಮಾತಾಡಿದ್ದಾರೆ, ಹೇಗೆಲ್ಲ ವರ್ತನೆಯನ್ನ ಮಾಡಿದ್ದಾರೆ, ರಾಜ್ಯಪಾಲರಿಗೆ ಗೌರವ ಕೊಟ್ರೆ ಸಂವಿಧಾನಕ್ಕೆ ಗೌರವ ಕೊಟ್ಟ ಹಾಗೆ ಅಲ್ಲಿ. ಹಾಗಾಗಿ ಅವ್ರಿಗೆ ಅಲ್ಲಿ ಆ ರೀತಿಯಾಗಿ ನಡ್ಕೊಂಡಿದ್ದಾರೆ ಅಂತ ಅಂದ್ರೆ ಇವರು ಅಧಿವೇಶನದಲ್ಲಿ ಇರೋದಕ್ಕೆ ಇವರು ಯೋಗ್ಯದಲ್ಲ, ಸದನದಿಂದ ಇವರನ್ನ ಹೊರಗೆ ಹಾಕಿ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದೀಗ ಬಿಜೆಪಿ ಪೋಸ್ಟ್ ನ ಹರಿಬಿಟ್ಟಿರುವಂತದ್ದು. ಈಗ ಸದ್ಯಕ್ಕೆ ಇದು ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಯಾಕಂದ್ರೆ ಈಗ ಏನ್ ನಡೀತಾ ಇದೆ, ಏನು ರಾಜ್ಯಪಾಲರು ಹೊರಟಂತ ಸಂದರ್ಭದಲ್ಲಿ ಅಲ್ಲಿ ಹರಿಪ್ರಸಾದ್ ರಾಜ್ಯಪಾಲರ ಮನವೊಲಿಸೋಕೆ ಮನವಿಯನ್ನ ಮಾಡ್ತಾರೆ. ಆದ್ರೆ ಇದಕ್ಕೂ ಕೂಡ ಕ್ಯಾರಿ ಅನ್ನದಂತ ಗವರ್ನರ್ ಅಲ್ಲಿ ಮುಂದಕ್ಕೆ ಸಾಕ್ತಾರೆ. ಇನ್ನು ಇದನ್ನೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಈಗ ಸದ್ಯಕ್ಕೆ ಈ ಒಂದು ಟ್ವೀಟ್ ಅನ್ನ ಹಾಕಿದ್ದಾರೆ, ಈ ಒಂದು ಪೋಸ್ಟ್ ಅನ್ನ ಹಾಕಿದೆ ಬಿಜೆಪಿ. ಇದೀಗ ಯಾವ ರೀತಿಯಾಗಿ ವರ್ತನೆ ನಡೀತಾ ಇದೆ, ಏನೆಲ್ಲ ಕಾಂಗ್ರೆಸ್ ವಲಯದಲ್ಲಿ ಅಥವಾ ಬಿಜೆಪಿ ವಲಯದಲ್ಲಿ ಯಾವ ರೀತಿಯಾಗಿ ವಿರೋಧಗಳು ವ್ಯಕ್ತವಾಗ್ತಾ ಇದೆ ಅನ್ನುವಂಥದ್ದು ಎಲ್ಲರೂ ಕೂಡ ಗಮನಿಸಿದ್ದೀವಿ. ಅದೇ ರೀತಿಯಾಗಿ ಬಿಕೆ ಹರಿಪ್ರಸಾದ್ ವಿರುದ್ಧ ಬಿಜೆಪಿ ಪೋಸ್ಟ್ ನ ಹಾಕಿಕೊಂಡು ಆ ದಿನಗಳ ರೌಡಿ ಅವನು ಹರಿಪ್ರಸಾದ್, ಹೀಗಾಗಿ ಅವರನ್ನ ಸದನದಿಂದ ಹೊರಗೆ ಹಾಕಬೇಕು ಎಂಬಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ರೌಡಿ ಪ್ರಸಾದ್ಗೆ ಗೊತ್ತಿಲ್ಲ ಹೇಗೆ ನಡ್ಕೊಳ್ಬೇಕು ಸದನದಲ್ಲಿ, ಕೂಡಲೇ ಸದನದಿಂದ ಅಮಾನತು ಮಾಡಬೇಕು ಎಂದು ಬಿಜೆಪಿ ಆಗ್ರಹವನ್ನ ಮಾಡ್ತಾ ಇದೆ. ಬಿಕೆ ಹರಿಪ್ರಸಾದ್ ವಿರುದ್ಧ ಬಿಜೆಪಿ ಪೋಸ್ಟ್ ಅನ್ನ ಹರಿಬಿಟ್ಟು ರಾಜ್ಯಪಾಲ ಎಂಬುದು ಒಂದು ಸಾಂವಿಧಾನಿಕ ಹುದ್ದೆ ಆಗುತ್ತೆ, ರಾಜ್ಯಪಾಲರಿಗೆ ಗೌರವ ನೀಡೋದು ಸಂವಿಧಾನಕ್ಕೆ ಗೌರವ ನೀಡಿದಂತೆ. ಆದ್ರೆ ಇದಾವುದನ್ನ ಸಹಿತ ಬಿಕೆ ಹರಿಪ್ರಸಾದ್ ಪರಿಗಣಿಸಿಲ್ಲ. ಲೋಕಲ್ ರೌಡಿ ರೀತಿ ಬಿಕೆ ಹರಿಪ್ರಸಾದ್ ಆವಾಜನ್ನ ಹಾಕ್ತಾರೆ, ಇದು ಖಂಡನೀಯ. ಹಾಗಾಗಿ ಸದನದಲ್ಲಿ ಹೇಗೆ ನಡ್ಕೊಳ್ಬೇಕು ಎಂಬುದು ಕೂಡ ಹರಿಪ್ರಸಾದ್ಗೆ ಗೊತ್ತಿಲ್ಲ. ಕೂಡಲೇ ಸದನದಿಂದ ಅಮಾನತು ಮಾಡಬೇಕು ಅಂತ ಬಿಜೆಪಿ ಆಗ್ರಹವನ್ನ ಮಾಡ್ತಾ ಇದೆ. ಆದ್ರೆ ಇದೀಗ ನಾವು ಗಮನಿಸಿದ್ವಿ, ಆಗ್ಲೇ ಏನು ಗವರ್ನರ್ ಹೊರಟಂತ ಸಮಯದಲ್ಲಿ ಭಾಷಣವನ್ನ ಅಲ್ಲಿ ಮುಗಿಸ್ದೆ ಹೊರಟಂತ ಸಮಯದಲ್ಲೂ ಕೂಡ ಹರಿಪ್ರಸಾದ್ ಮಾತಾಡೋಕೆ ಅಲ್ಲಿ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಅದು ಕೂಡ ಅಲ್ಲಿ ಫಲಿಸಲಿಲ್ಲ.